ವೀಕ್ಷಕರೇ, ಆಗ ರಾತ್ರಿ 2 ರಿಂದ 3 ಗಂಟೆಯ ಸಮಯ. ಕಾನ್ಪುರ್ನ ಬರಿಯಾಲ ಏರಿಯಾದಲ್ಲಿ EWS ಕಾಲೋನಿ ಒಂದರ ಸಣ್ಣ ಮನೆಯ ಮುಂದೆ ನೂರಾರು ಜನ ಸೇರಿದ್ರು. ಕೆಲವರಂತೂ ಕೊರಿತಿದ್ದ ಚಳಿಗೆ ಮನೆಯಲ್ಲಿದ್ದ ಬೆಡ್ಶೀಟ್, ಶಾಲ್, ಜಾಕೆಟ್ ಹಾಕೊಂಡು ಅದೊಂದು ಮನೆಯ ಬಾಗಿಲನ್ನ ಕಣ್ಣು ಮಿಟಕಿಸದೆ ನೋಡ್ತಿದ್ರು. ಮನೆಯ ಒಳಗಿಂದ ಅಮ್ಮ ಅಪ್ಪ ಎಂಬ ಕಿರುಚಾಟದ ಶಬ್ದಗಳು. ಮನೆಯ ಬಾಗಿಲೇನೋ ಓಪನ್ ಆಗೇ ಇತ್ತು, ಆದ್ರೆ ಒಳಗೆ ಹೋಗೋ ಧೈರ್ಯ ಮಾತ್ರ ಯಾರಲ್ಲೂ ಇರಲಿಲ್ಲ. ಅಷ್ಟರಲ್ಲಿ ವಿಷಯ ಅದೇ ಕಾಲೋನಿಯ ವ್ಯಕ್ತಿಯಿಂದ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಲುಪಿ ಪೊಲೀಸರ ವಾಹನ ಆ ಮನೆಯ ಮುಂಭಾಗಕ್ಕೆ ಬಂದು ನಿಲ್ಲುತ್ತೆ. ಯಾರಿಗೂ ಏನೊಂದು ಪ್ರತಿಕ್ರಿಯೆ ತೋರಿಸಿದ ಪೊಲೀಸರು ಸೀದಾ ಬಾಗಿಲನ್ನು ತಳ್ಳಿ ಆ ಮನೆಯ ಒಳಗೆ ಪ್ರವೇಶ ಮಾಡ್ತಾರೆ. ಗ್ರೌಂಡ್ ಫ್ಲೋರ್ ನ ಬೆಡ್ರೂಮ್ ನಲ್ಲಿ ಈ ಮನೆಯ ಯಜಮಾನ ಮುನ್ನಾಲಾಲ್ ತಮ್ಮದೇ ಹಾಸಿಗೆಯಲ್ಲಿ ಹೆಣವಾಗಿ ಮಲಗಿದ್ರು. ಅವರು ಮಲಗಿದ್ದ ಬಿಳಿಯ ಬೆಡ್ಶೀಟ್ ಈಗ ಸಂಪೂರ್ಣವಾಗಿ ಕೆಂಪಾಗಿತ್ತು. ಗಂಟಲ ಭಾಗದಲ್ಲಿ ಆಳವಾದ ಗಾಯ, ಫ್ಲೋರ್ ನಲ್ಲೂ ಕೆಂಪು ಕಲೆಗಳು. ನಂತರ ಪೊಲೀಸರು ಮನೆಯ ಫಸ್ಟ್ ಫ್ಲೋರ್ಗೆ ಬರ್ತಾರೆ. ಅಲ್ಲಿ ಮುನ್ನಾಲಾಲ್ರ ಪತ್ನಿ ರಾಜ್ದೇವಿಯನ್ನು ಕೂಡ ಅದೇ ರೀತಿ ಕೊನೆಗಾಣಿಸಲಾಗಿತ್ತು. ನಂತರ ಪೊಲೀಸರ ದೃಷ್ಟಿ ಬಿದ್ದದ್ದೇ ಮನೆಯ ಡೈನಿಂಗ್ ಟೇಬಲ್ ನ ಮೇಲೆ ಅಳುತ್ತಾ ಕೂತಿದ್ದ ಮುನ್ನಾಲಾಲ್ ಹಾಗೆ ರಾಜ್ದೇವಿಯ ಇಬ್ಬರು ಮಕ್ಕಳ ಮೇಲೆ. ಅನೂಪ್ ಹಿರಿಯ ಮಗ, ಕಿರಿಯ ಮಗಳು ಕೋಮಲ್. ಇಬ್ಬರ ಸ್ಥಿತಿಯು ಕೇಳೋ ಹಾಗಿರಲಿಲ್ಲ. ಕಿರುಚಾಡಿ ಅಳುತ್ತಾ ಕೋಮಲ್ ಪೊಲೀಸರಿಗೆ ಹೇಳ್ತಾಳೆ, ಸರ್, ಯಾರೋ ಮನೆಗೆ ನುಗ್ಗಿ ಅಪ್ಪ ಅಮ್ಮನನ್ನ ಕೊಂದು ಹೋಗಿದ್ದಾರೆ ಅಂತ. ರಾತ್ರಿಯ ಟೈಮ್ ಆಗಿದ್ರು ಕಾಲೋನಿಯ ಜನರೆಲ್ಲ ಇವರ ಮನೆಯ ಮುಂದೆಯೇ ಜಮಾಯಿಸಿದ್ರು. ಈ ಫ್ಯಾಮಿಲಿ ಇದೇ ಮನೆಯಲ್ಲಿ ಕಳೆದ 20 ವರ್ಷಗಳಿಂದ ವಾಸವಾಗಿದ್ರು. ಮುನ್ನಾಲಾಲ್ ಒಬ್ಬ ರಿಟೈರ್ಡ್ ಸೂಪರ್ವೈಸರ್. ಅವರು ಫೈರ್ಡ್ ಗನ್ ಫ್ಯಾಕ್ಟರಿಯಲ್ಲಿ ಕೆಲಸ ನಿರ್ವಹಿಸ್ತಿದ್ರು. ರಾಜ್ದೇವಿ ಹೌಸ್ ವೈಫ್. ಬೆಳಗಿನ ಚಹಾದಿಂದ ಹಿಡಿದು ರಾತ್ರಿ ಊಟ ಮಾಡಿ ಮಲಗುವವರೆಗೂ ಇವರದೇ ಮನೆಯ ಜವಾಬ್ದಾರಿ. ಹಿರಿಯ ಮಗ ಅನೂಪ್ ಕುಮಾರ್ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ನಿರ್ವಹಿಸ್ತಿದ್ದ. ಮಗಳು ಕೋಮಲ್ ಗ್ರಾಜುಯೇಷನ್ ಮುಗಿಸಿದ್ಲು. ಮುನ್ನಾಲಾಲ್ ತಮ್ಮ ಜೀವಿತ ಕಾಲದಲ್ಲಿ ಅವರ ಈಗಿರೋ ಮನೆಯನ್ನ ಹೊರತಾಗಿ ಇನ್ನೂ 2 ಸೈಟ್ಗಳನ್ನ ಮಾಡಿಟ್ಟಿದ್ರು. ಸೊ ಅದರಂತೆ ನೋಡೋದಾದ್ರೆ ಫ್ಯಾಮಿಲಿಯಲ್ಲೇನು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರಲಿಲ್ಲ. ಈಗ ಮಗ ಕೂಡ ದುಡಿತಿದ್ದ. ಸೊ ಇದೊಂದು ಚಿಕ್ಕ ಸುಖಿ ಸಂಸಾರ. ನೆರೆಹೊರೆಯವರು ಕೂಡ ಇವರ ಫ್ಯಾಮಿಲಿಯನ್ನ ಬಹಳನೇ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಿದ್ರು. ಇನ್ನು ಮಗಳು ಕೋಮಲ್ನ ವಿಚಾರಕ್ಕೆ ಬಂದ್ರೆ, ಮುನ್ನಾಲಾಲ್ ಹಾಗೆ ರಾಜ್ದೇವಿ ದಂಪತಿಗಳಿಗೆ ಅನೂಪ್ನ ಜನನದ ನಂತರ ನಮಗೆ ಒಬ್ಬಳು ಮಗಳು ಬೇಕು ಅಂತ ಅಂದ್ಕೋತಾರೆ. ಆದ್ರೆ ಮತ್ತೊಮ್ಮೆ ರಿಸ್ಕ್ ತಗೊಂಡು ಮಗನೇ ಹುಟ್ಟಿದ್ರೆ ಕಷ್ಟ ಅಂತ ಅಂದ್ಕೊಂಡ ದಂಪತಿಗಳು ಮುನ್ನಾಲಾಲ್ರ ಅಣ್ಣನಿಗೆ 3 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಕೊನೆಯವಳೆ ಈ ಕೋಮಲ್. ಈಕೆಯನ್ನ ಮುನ್ನಾಲಾಲ್ ದಂಪತಿಗಳು ಚಿಕ್ಕ ವಯಸ್ಸಿನಲ್ಲೇ ದತ್ತು ಪಡ್ಕೋತಾರೆ. ಚಿಕ್ಕಪ್ಪ ಆಗ್ಬೇಕಾಗಿದ್ದ ಮುನ್ನಾಲಾಲ್ ಸ್ವಂತ ಅಪ್ಪನಾದ್ರೆ ರಾಜ್ದೇವಿ ಸ್ವಂತ ತಾಯಿ ಆಗ್ತಾರೆ. ಆಕೆಯನ್ನ ಬಹಳನೇ ಮುದ್ದಾಗಿ ಯಾವುದೇ ತಾರತಮ್ಯ ಮಾಡದೆ ಬೆಳೆಸ್ತಾರೆ. ಆಕೆಗೂ ಕೂಡ ನನ್ನ ತಂದೆ ತಾಯಿ ನನ್ನ ದತ್ತು ತಗೊಂಡಿದ್ದಾರೆ ಅನ್ನೋ ಭಾವನೆ ಎಂದಿಗೂ ಬರಲೇ ಇಲ್ಲ. ಸೊ ಹೀಗೆ ಎಲ್ಲವೂ ಸರಿಯಾಗಿ ಹೋಗ್ತಿದ್ದ ಈ ಫ್ಯಾಮಿಲಿಯಲ್ಲಿ ಒಂದು ಸಂಭ್ರಮದ ವಿಷಯ ಹುಟ್ಟುತ್ತೆ. ಅದೇ ಅನೂಪ್ನ ಮದುವೆ. 2017ರಲ್ಲಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಅನೂಪ್ನನ್ನ ಸೋನಿಕಾ ಎಂಬ ಹುಡುಗಿಗೆ ಕೊಟ್ಟು ಮದುವೆ ಮಾಡ್ತಾರ. ಇದೊಂದು ಪ್ರಾಪರ್ ಅರೇಂಜ್ ಮ್ಯಾರೇಜ್. ಎಲ್ಲರೂ ಎಲ್ಲವನ್ನೂ ನೋಡಿ ಮಾಡಿದ ಮದುವೆ. ಆದ್ರೆ ಮದುವೆ ಆಗಿ 4 ದಿನಕ್ಕೆ ಸೋನಿಕಾಳನ್ನ ಆಕೆಯ ತವರು ಮನೆಗೆ ವಾಪಸ್ ಕಳಿಸ್ತಾರೆ. ಅದಕ್ಕೆ ಕಾರಣ ಸೋನಿಕಾ ಒಂದು ರೀತಿಯ ಸೈಕಲಾಜಿಕಲ್ ಡಿಸಾರ್ಡರ್ ನಿಂದ ಬಳಲ್ತಿದ್ಲು. ಆಕೆ ಮೆಂಟಲಿ ಫಿಟ್ ಆಗಿರ್ಲಿಲ್ಲ. ಈ ವಿಚಾರವನ್ನ ಅನೂಪ್ ಮೀಡಿಯಾಗೆ ತನ್ನ ತಂದೆ ತಾಯಿಯ ಮರಣದ ನಂತರ ಕೊಟ್ಟ ಸ್ಟೇಟ್ಮೆಂಟ್. ಈ ವಿಚಾರವಾಗಿ ಅನೂಪ್ನ ಕುಟುಂಬಕ್ಕೆ ಹಾಗೆ ಸೋನಿಕಾಳ ಕುಟುಂಬಕ್ಕೂ ಯಾವಾಗ್ಲೂ ವಾಗ್ವಾದ ನಡೀತಾನೆ ಇತ್ತು. ನಂತರ 2019ರಲ್ಲಿ ಈ ವಿಚಾರ ಫ್ಯಾಮಿಲಿ ಕೋರ್ಟ್ಗೆ ಬರುತ್ತೆ. ಅಂದ್ರೆ ಇಬ್ರು ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ. ಈಗ ಪ್ರಸ್ತುತ 2022ರ ಟೈಮ್. ಅಂದ್ರೆ ಮುನ್ನಾಲಾಲ್ ಹಾಗೂ ರಾಜ್ದೇವಿ ಕೊಲೆಯಾದ ವರ್ಷ. ಈ ಹಂತದಲ್ಲಿ ಅನೂಪ್ ಹಾಗೂ ಸೋನಿಕಾಳ ಡೈವರ್ಸ್ ಕೇಸ್ ಇನ್ನು ಕೋರ್ಟ್ ನಲ್ಲಿ ನಡೀತಾನೆ ಇತ್ತು. ಕೊನೆಯದಾಗಿ ಕೋರ್ಟ್ ಮುನ್ನಾಲಾಲ್ರ ಒಂದು ಸೈಟ್ ಅನ್ನ ಸೊಸೆ ಸೋನಿಕಾಗೆ ಕೊಡ್ಬೇಕು ಅಂತ ಹೇಳುತ್ತೆ. ಅದಕ್ಕೆ ಮುನ್ನಾಲಾಲ್ ಹಾಗೆ ರಾಜ್ದೇವಿ ಒಪ್ಕೋತಾರೆ ಕೂಡ. ಆದ್ರೆ ಪ್ರೋಸೆಸ್ ಇನ್ನು ಕಂಪ್ಲೀಟ್ ಆಗಿರ್ಲಿಲ್ಲ. ವಿವಾದ ನಡೀತಾನೆ ಇತ್ತು. ಪ್ರಸ್ತುತ ಕ್ರೈಮ್ ಸೀನ್ಗೆ ಬಂದ್ರೆ ಪೊಲೀಸರು ಕಂಪ್ಲೀಟ್ ಸ್ಪಾಟ್ ನ ಇಮಿಡಿಯೇಟ್ಲಿ ಸೀಲ್ ಮಾಡ್ತಾರೆ. ದೇಹಗಳನ್ನ ಪೋಸ್ಟ್ ಮಾರ್ಟಮ್ಗಾಗಿ ಕಳುಹಿಸಿಕೊಡ್ತಾರೆ. ಫಾರೆನ್ಸಿಕ್ ಟೀಮ್ ಕೂಡ ಸ್ಪಾಟ್ಗೆ ಬಂದಾಗಿತ್ತು. ಮನೆಯ ಪ್ರತಿ ಜಾಗದ ಫೋಟೋಗಳನ್ನು ತೆಗೆಯಲಾಯಿತು. ಫುಟ್ ಪ್ರಿಂಟ್ ಮಾರ್ಕ್ ಗಳನ್ನು ಚೆಕ್ ಮಾಡ್ತಾರೆ. ಪ್ರತಿ ವಿವರಗಳನ್ನು ನಿಖರವಾಗಿ ಕ್ಯಾಪ್ಚರ್ ಮಾಡ್ತಾರೆ. ನಂತರ ಪೊಲೀಸರು ಅನೂಪ್ ಹಾಗೂ ಕೋಮಲ್ನ ಕೇಳ್ತಾರೆ ಏನಾಯ್ತು ಅಂತ. ಅದಕ್ಕೆ ಕೋಮಲ್ ಹೇಳ್ತಾಳೆ, ಸರ್, ಸಂಜೆಯಿಂದ ಎಲ್ಲವೂ ನಾರ್ಮಲ್ ಆಗೇ ಇತ್ತು. ಅಮ್ಮ ಅಡಿಗೆ ರೆಡಿ ಮಾಡ್ತಿದ್ರು. ನಾನು ಆಕೆಗೆ ಸಹಾಯ ಮಾಡ್ತಿದ್ದೆ. ನಂತರ ರಾತ್ರಿ ಸುಮಾರು 9 ಗಂಟೆಗೆ ಎಲ್ಲರೂ ಊಟ ಮಾಡಿದ್ವಿ. ಅದಾದ ನಂತರ ದಿನಾಲೂ ಏನಾದ್ರೂ ಒಂದು ಜ್ಯೂಸ್ ಕುಡಿದು ಮಲ್ಗೋ ಅಭ್ಯಾಸ. ಅದರಂತೆ ಎಲ್ಲರೂ ದಾಳಿಂಬೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ. ನಂತರ ಅಪ್ಪ ಗ್ರೌಂಡ್ ಫ್ಲೋರ್ ನಲ್ಲಿ ಯಾವಾಗ್ಲೂ ಮಲ್ಕೊಳ್ಳೋದು. ಸೊ ಅದರಂತೆ ಅವರು ಹೋಗಿ ಮಲ್ಕೊಂಡ್ರು. ನಾನು ಹಾಗೂ ಅಮ್ಮ ಮನೆಯ ಫಸ್ಟ್ ಫ್ಲೋರ್ಗೆ ಹೋಗಿ ಮಲ್ಕೊಂಡ್ವಿ. ಅಣ್ಣ ಹೋಗಿ ಅವನ ರೂಮ್ ನಲ್ಲಿ ಮಲ್ಕೊಂಡ. ಆತನ ರೂಮ್ ಕೂಡ ಫಸ್ಟ್ ಫ್ಲೋರ್ ನಲ್ಲೇ ಇರೋದು. ನಂತರ ಸುಮಾರು 2 ಗಂಟೆಗೆ ನನಗೆ ದಿಢೀರನೆ ಎಚ್ಚರವಾಯಿತು. ನೋಡಿದ್ರೆ 3 ಜನ ಮನೆಯ ಬಾಗಿಲಿನ
ಬಾಗಿಲಿಂದ ಹೊರಗೆ ಓಡ್ತಿದ್ರು. ಗಾಬರಿಗೊಂಡ ನಾನು ಅಮ್ಮನನ್ನ ಕರೆಯೋ ಪ್ರಯತ್ನ ಪಟ್ಟೆ. ಆದ್ರೆ ಆಕೆ ಆಲ್ರೆಡಿ ಸತ್ತು ಮಲಗಿದ್ಲು. ಕೆಳಗೆ ಓಡಿ ಬಂದು ಅಪ್ಪನನ್ನ ನೋಡಿದ್ರೆ ಅವರು ಕೂಡ ಬದುಕಿರ್ಲಿಲ್ಲ. ನಂತರ ಅಣ್ಣನನ್ನ ಎಬ್ಬಿಸಿ ಆತನಿಗೆ ಎಲ್ಲಾ ವಿಚಾರವನ್ನು ಹೇಳಿದೆ ಅಂತಾಳೆ. ಇದಕ್ಕೆ ಅನೂಪ್ ಕೂಡ ಹೌದು, ಆಕೆ ಹೇಳ್ತಿರೋದು ನಿಜ, ನನ್ನನ್ನ ಆಕೆಯೇ ಎಚ್ಚರಗೊಳಿಸಿದ್ದು, ಹೊರಬಂದು ನೋಡಿದ್ರೆ ಹೀಗೆ ಮಾಡಿ ಹೋಗಿದ್ದಾರೆ ಸರ್, ಆ ಮೂವರನ್ನು ಹಿಡಿರಿ ಸರ್ ಅಂತಾನೆ. ಒಂಥರ ಪೊಲೀಸರು ಮನೆಯ ಮೇನ್ ಡೋರ್ ಕಿಟಕಿಗಳನ್ನ ಚೆಕ್ ಮಾಡ್ತಾರೆ. ಅದು ಪ್ರಾಪರ್ ಆಗೇ ಇತ್ತು. ಏನನ್ನೋ ಹೊಡೆದು ಒಳಗೆ ಯಾರೋ ಬಂದಂತಿರಲಿಲ್ಲ. ಮನೆಯ ಡೈನಿಂಗ್ ಟೇಬಲ್ ನ ಮೇಲೆ 100 ಗ್ಲಾಸ್ಗಳಿತ್ತು. ಅದರಲ್ಲಿ 2 ಗ್ಲಾಸ್ ಸಂಪೂರ್ಣ ಖಾಲಿಯಾಗಿದ್ರೆ 1 ಗ್ಲಾಸ್ ನಲ್ಲಿ ಅರ್ಧ ಜ್ಯೂಸ್ ಹಾಗೆ ಇತ್ತು. ಇದರ ಬಗ್ಗೆ ಪೊಲೀಸರು ಅನೂಪ್ನನ್ನ ಕೇಳ್ತಾರೆ. ಅದಕ್ಕೆ ಆತ ಹೇಳ್ತಾನೆ, ಸರ್, ಅಮ್ಮ ಅಪ್ಪ ಹಾಗೆ ಕೋಮಲ್ ಫುಲ್ ಜ್ಯೂಸ್ ಕುಡಿದ್ರು. ನನಗೆ ಅದು ಕಹಿಯಾಗಿದೆ ಅಂತ ಅನಿಸಿ ಸ್ವಲ್ಪ ಕುಡಿದು ಉಳಿದಿದ್ದನ್ನ ಅಲ್ಲೇ ಇಟ್ಟು ಮಲ್ಕೊಳಕ್ಕೆ ಹೋದೆ ಅಂತಾನೆ. ನಂತರ ಪೊಲೀಸರು ಇಲ್ಲಿರೋದು 3 ಗ್ಲಾಸ್, ಒಂದು ಅಪ್ಪ ಅಮ್ಮನದು, 100ನೇಯದು ಅನೂಪ್ ಕುಡಿದದ್ದು. ಕೋಮಲ್ನ ಗ್ಲಾಸ್ ಎಲ್ಲಿ ಅಂತ ಕೇಳಿದ್ದಕ್ಕೆ ಅನೂಪ್ ಹೇಳ್ತಾನೆ, ಆಕೆ ಅವತ್ತು ಜ್ಯೂಸ್ ಕುಡಿದಿದ್ಲೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಸರ್ ಅಂತ. ನಂತರ ಪೊಲೀಸರು ಆ ಉಳಿದಿದ್ದಂತಹ ಜ್ಯೂಸ್ ನ ಫಾರೆನ್ಸಿಕ್ ಲ್ಯಾಬ್ಗೆ ಟೆಸ್ಟಿಂಗ್ ಆಗಿ ಕಳಿಸಿಕೊಡ್ತಾರೆ. ಅದರ ಜೊತೆಗೆ ಅನೂಪ್ ಹಾಗೂ ಕೋಮಲ್ನ ಕೇಳ್ತಾರೆ, ನಿಮಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ, ಈ ಕೃತ್ಯವನ್ನ ಯಾರು ಎಸಗಿರಬಹುದು ಅಂತ ಕೇಳ್ತಾರೆ. ಅದಕ್ಕೆ ಕೋಮಲ್ ಹೇಳ್ತಾಳೆ, ಸರ್, ನನಗೆ 100% ಡೌಟ್ ಇರೋದು ಅಣ್ಣನ ವೈಫ್ ಸೋನಿಕಾ ಅವರ ಫ್ಯಾಮಿಲಿ ಮೇಲೇನೆ. ಅವರು ನಮಗೆ ಬಹಳಷ್ಟು ಸರ್ತಿ ಧಮಕಿ ಹಾಕಿದ್ರು. ಕೋರ್ಟ್ಗೆ ಹೋಗಿ ನಮ್ಮ ಮೇಲೆ ತಪ್ಪು ದೂರುಗಳನ್ನ ಕೊಟ್ಟು ಅಪ್ಪನ ಆಸ್ತಿಯನ್ನು ಕೂಡ ವಶಪಡಿಸಿಕೊಂಡಿದ್ರು ಅಂತಾಳೆ. ಅನೂಪ್ ಕೂಡ ಹೌದು ಸರ್, ನನಗೂ ಕೂಡ ಅವರ ಮೇಲೇನೆ ಡೌಟ್ ಇರೋದು ಅಂತಾನೆ. ನಂತರ ಪೊಲೀಸರು ಕಂಪ್ಲೀಟ್ ಕ್ರೈಮ್ ಸೀನ್ ನ ಮಾಜರು ಮುಗಿಸಿ ಅಕ್ಕಪಕ್ಕ ಅಳವಡಿಸಲಾಗಿದ್ದ ಎಲ್ಲಾ CCTV ಫುಟೇಜ್ ಗಳನ್ನು ಕಲೆಕ್ಟ್ ಮಾಡ್ಕೋತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸೋನಿಕಾ ಹಾಗೆ ಅವರ ಅಣ್ಣನನ್ನ ಠಾಣೆಗೆ ಕರೆಸಿ ವಿಚಾರಿಸಲಾಗುತ್ತೆ. ಆದ್ರೆ ಪೊಲೀಸರಿಗೆ ಇವರ ವಿರುದ್ಧ ಯಾವುದೇ ಎವಿಡೆನ್ಸ್ ಸಿಗೋದಿಲ್ಲ. ಘಟನೆಯ ದಿನ ಸೋನಿಕಾ ಹಾಗೆ ಆಕೆಯ ಅಣ್ಣನ ಲೊಕೇಶನ್ ಅವರ ಮನೆಯಲ್ಲೇ ಇತ್ತು. ಅದು ಅಲ್ಲದೆ CCTV ಫುಟೇಜ್ ಗಳಲ್ಲೂ ಇವರ ವಿರುದ್ಧ ಯಾವುದೇ ಸಾಕ್ಷಿಗಳು ಪೊಲೀಸರಿಗೆ ಸಿಗೋದಿಲ್ಲ. CCTVಯನ್ನ ಅನಲೈಸ್ ಮಾಡ್ತಿದ್ದ ಪೊಲೀಸರಿಗೆ ಅವರ ಮನೆಯಿಂದ 4 ಲೇನ್ ದೂರದಲ್ಲಿ ಒಬ್ಬ ವ್ಯಕ್ತಿ ರಾತ್ರಿಯ ಟೈಮ್ ನಲ್ಲಿ ಇವರ ಮನೆಯ ಕಡೆಗೆ ಬರ್ತಿರೋದು ಕಾಣಿಸುತ್ತೆ. ಆತ ಮುಖವನ್ನ ಕವರ್ ಮಾಡ್ಕೊಂಡಿದ್ದ. ನಂತರ ಆಲ್ಮೋಸ್ಟ್ 50 ನಿಮಿಷಗಳ ಬಳಿಕ ಮತ್ತೆ ಅದೇ ದಾರಿಯಲ್ಲಿ ರಿಟರ್ನ್ ಆಗ್ತಾನೆ. ಆದ್ರೆ ಈ ಸರ್ತಿ ಮುಖ ಏನೋ ಕವರ್ ಆಗಿತ್ತು, ಆದ್ರೆ ಕೈಯಲ್ಲಿ ಏನೋ ಒಂದು ಬ್ಯಾಗ್ ಇಟ್ಕೊಂಡಿದ್ದ. ಹೋಗುವಾಗ ಬರೀ ಕೈಯಲ್ಲೇ ಹೋಗಿದ್ದ. ಕೋಮಲ್ ಹೇಳಿದ್ಲು ಆಕೆ 3 ಜನರನ್ನ ಆ ರಾತ್ರಿ ನೋಡಿದ್ದೆ ಅಂತ. ಆದ್ರೆ ಇಲ್ಲಿ ಒಬ್ಬನೇ ಇದ್ದ. ಅದೇ ದಿನ ಪೊಲೀಸರಿಗೆ ಫಾರೆನ್ಸಿಕ್ ಟೀಮ್ ನಿಂದ ಜ್ಯೂಸ್ ಟೆಸ್ಟಿಂಗ್ ನ ರಿಪೋರ್ಟ್ ಕೂಡ ಕೈಗೆ ಸಿಗುತ್ತೆ. ಅದರಲ್ಲಿ ನಿದ್ರೆ ಮಾತ್ರೆಗಳನ್ನ ಹಾಕಲಾಗಿದೆ ಅನ್ನೋ ಅಂಶ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿತ್ತು. ಮನೆಯ ಬಾಗಿಲು ಅಥವಾ ಕಿಟಕಿಗಳನ್ನ ಹೊಡೆದು ಮನೆಯೊಳಗೆ ಬಲವಂತದ ಪ್ರವೇಶ ಕೂಡ ಇರಲಿಲ್ಲ. ಅಂದ್ರೆ ಒಳ ಬರೋಕೆ ಯಾರೋ ಬಾಗಿಲನ್ನ ತೆಗೆದಿದ್ದಾರೆ ಅಂತ ಅರ್ಥ. ನಂತರ ಪೊಲೀಸರು ಕೋಮಲ್ ಹಾಗೂ ಅನೂಪ್ ಇಬ್ಬರ ಮೊಬೈಲ್ ಡಾಟಾನ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಅನೂಪ್ನ ಫೋನ್ ಡಾಟಾ ಕ್ಲೀನ್ ಆಗೇ ಇತ್ತು. ಸಂಶಯ ಪಡುವಂತಹ ಯಾವುದೇ ಕಾಲ್ ಆಗ್ಲಿ ಮೆಸೇಜ್ ಆಗ್ಲಿ ಇರಲಿಲ್ಲ. ಆದ್ರೆ ಕೋಮಲ್ನ ಫೋನ್ ಕಳೆದ 48 ಗಂಟೆಗಳ ಕಂಪ್ಲೀಟ್ ಡಾಟಾ ಡೆಲೀಟ್ ಆಗಿತ್ತು. ಯಾವುದೇ ಮೆಸೇಜ್ ಅಥವಾ ಕಾಲ್ ಇನ್ಫಾರ್ಮೇಶನ್ ಇರಲಿಲ್ಲ. ನಂತರ ಪೊಲೀಸರು ಆಕೆಯ ಫೋನ್ ನ ಕಂಪ್ಲೀಟ್ ಡೆಲಿಟೆಡ್ ಡಾಟಾನ ರಿಕವರ್ ಮಾಡ್ತಾರೆ. ಅದರಲ್ಲಿ ರಾತ್ರಿ 10:34 ಕೋಮಲ್ ರೋಹಿತ್ ಉತ್ತಮ್ ಎಂಬ ವ್ಯಕ್ತಿಗೆ ಒಂದು ಮೆಸೇಜ್ ಕಳಿಸಿರ್ತಾಳೆ. ಎಲ್ರಿಗೂ ಜ್ಯೂಸ್ ಕುಡಿಸಿ ಆಗಿದೆ, ಅವರೆಲ್ಲ ಗಾಢ ನಿದ್ರೆಗೆ ಜಾರಿದ ಮೇಲೆ ನೀನು ಬಾ ಅನ್ನೋ ಮೆಸೇಜ್ ಅದು. ಅದಾದ ನಂತರ ರಾತ್ರಿ 1:08 ಮತ್ತೊಂದು ಮೆಸೇಜ್ ಹೋಗುತ್ತೆ. ಎಲ್ರೂ ಮಲ್ಕೊಂಡಾಯ್ತು, ಈಗ ನೀನು ಬಾ ಅಂತ. ಅದಕ್ಕೆ ರಿಪ್ಲೈ, ಸರಿ, ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಇತ್ತು. ಪೊಲೀಸರಿಗೆ ಇಷ್ಟು ಸಾಕಾಗಿತ್ತು ಕೋಮಲ್ನ ಸ್ಟೇಷನ್ಗೆ ಕರೆಸಿ ವಿಚಾರಣೆಗೆ ಒಳಪಡಿಸೋಕೆ. ಕೋಮಲ್ನ ಕೂರಿಸಿ ಪೊಲೀಸರು ಕೇಳ್ತಾರೆ, ನಿನ್ನ ಮೊದಲ ಹೇಳಿಕೆ ಮನೆಗೆ 3 ಜನ ಬಂದಿದ್ರು ಅಂತ. ಆದ್ರೆ CCTVಯಲ್ಲಿ ಒಬ್ಬನೇ ವ್ಯಕ್ತಿ ಇದ್ದಾನೆ. ಮನೆಯ ಬಾಗಿಲನ್ನ ಕೂಡ ಹೊಡೆಯದೆ ಆತ ಒಳಗೆ ಬಂದಿದ್ದಾನೆ. ಬಾಗಿಲನ್ನ ತೆಗೆದಿದ್ದು ಯಾರು? ಅಷ್ಟೊತ್ತಿಗೆ ನೀನು ಮಲ್ಗೇ ಇಲ್ಲ. ನಿನ್ನ ಫೋನ್ ಆನ್ಲೈನ್ ನಲ್ಲೇ ಇತ್ತು. ಯಾರೊಂದಿಗೆ ಚಾಟ್ ಮಾಡ್ತಿದ್ದೆ? ಆಕೆಗೆ ಆ ಮೆಸೇಜ್ ಗಳನ್ನ ತೋರಿಸ್ತಾರೆ. ಆಕೆ ಅನ್ಕೊಂಡಿದ್ಲು ಅದೆಲ್ಲ ಡೆಲೀಟ್ ಆಗಿದೆ, ಪೊಲೀಸರಿಗೆ ಏನೊಂದು ಸಿಗೋದಿಲ್ಲ ಅಂತ. ಜ್ಯೂಸ್ ನಲ್ಲಿ ನಿದ್ರೆ ಮಾತ್ರೆನ ಯಾಕೆ ಮಿಕ್ಸ್ ಮಾಡಿದ್ದೀಯಾ ಅಂತೆಲ್ಲ ಪೊಲೀಸರು ಕೇಳ್ತಿದ್ದಂತೆ ಆಕೆಯ ವೇಷ ನಿಧಾನಕ್ಕೆ ಕಳಿಸಿಕೊಳ್ಳುತ್ತೆ. ಒಂದೊಂದೇ ಕಥೆಗಳು ಹೊರಬರೋಕೆ ಶುರುವಾಗತ್ತೆ. ವೀಕ್ಷಕರೇ, ಕೋಮಲ್ನ ತಪ್ಪೊಪ್ಪಿಗೆ ಇಡೀ ಸಮಾಜವನ್ನೇ ಒಮ್ಮೆ ಪೆಚ್ಚಿ ಪೀಡಿಸುತ್ತೆ. ಯಾರಿಂದಲೂ ಇಂತಹ ಘೋರ ಕೃತ್ಯವನ್ನ ಈಸಲು ಸಾಧ್ಯವಿಲ್ಲ. ನಾನು ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ ಹಾಗೆ ಕೋಮಲ್ ಮುನ್ನಾಲಾಲ್ ಹಾಗೆ ರಾಜ್ ದೇವಿ ಅವರ ದತ್ತುಪುತ್ರಿ. ಆದ್ರೆ ಅವರು ಆಕೆನ ದತ್ತುಪುತ್ರಿಯ ರೀತಿಯಲ್ಲಿ ನೋಡ್ಲೇ ಇಲ್ಲ.
ಸ್ವಂತ ಮಗಳ ರೀತಿಯೇ ಬೆಳೆಸ್ತಾರೆ. 2017ರಲ್ಲಿ ಅಣ್ಣ ಅನೂಪ್ನ ಮದುವೆಯಾಗತ್ತೆ. ನಂತರ ಅದು ಡೈವರ್ಸ್ಗೆ ಬಂದು ನಿಂತ್ಕೊಳ್ಳುತ್ತೆ. ಕೊನೆಗೆ ಕೋರ್ಟ್ನಿಂದ ಮುನ್ನಾಲಾಲ್ ತಮ್ಮ ಒಂದು ಪ್ರಾಪರ್ಟಿಯನ್ನ ಕೊಡಬೇಕಾಗಿ ಬರುತ್ತೆ. ಅದನ್ನ ಆಕ್ಚುಲಿ ಮುನ್ನಾಲಾಲ್ ಹಾಗೆ ರಾಜ್ ದೇವಿ ದಂಪತಿಗಳು ತಮ್ಮ ಇಚ್ಛೆಯಿಂದಲೇ ಕೊಡಲು ಒಪ್ಕೊಂಡಿದ್ರು. 2020ರಲ್ಲಿ ನಡೆದ ಒಂದು ಫ್ಯಾಮಿಲಿ ಫಂಕ್ಷನ್ ನಲ್ಲಿ ಕೋಮಲ್ ರಾಹುಲ್ ಉತ್ತಮ್ ಎಂಬ ವ್ಯಕ್ತಿಯನ್ನ ಮೀಟ್ ಮಾಡ್ತಾಳೆ. ಈ ರಾಹುಲ್ ಒಬ್ಬ ಅಸಿಸ್ಟೆಂಟ್ ಆಂಬ್ಯುಲೆನ್ಸ್ ಆಪರೇಟರ್, ಮಿಲಿಟರಿ ಇಂಟೆಲಿಜೆನ್ಸ್ ಯೂನಿಟ್ ಗೋವಾದಲ್ಲಿ. ಇಬ್ಬರಿಗೂ ಆ ಫಂಕ್ಷನ್ ನಲ್ಲಿ ಪರಿಚಯ ಆಗತ್ತೆ. ಅಲ್ಲಿಂದ ಮುಂದೆ ಒಂದು ರಿಲೇಶನ್ಶಿಪ್ ಕೂಡ ಸ್ಟಾರ್ಟ್ ಆಗತ್ತೆ. ಆತ ಮಿಲಿಟರಿ ಯೂನಿಟ್ ನಲ್ಲಿ ಇದ್ದಿದ್ದರಿಂದ ಫೋನ್ ಕಾಲ್ಸ್ ಹಾಗೆ ಮೆಸೇಜ್ಗಳಲ್ಲೇ ಜಾಸ್ತಿ ಕಮ್ಯುನಿಕೇಶನ್ ಆಗ್ತಿತ್ತು. ಅದೇ ಫಂಕ್ಷನ್ ನಲ್ಲಿ ಕೋಮಲ್ನ ಪರಿಚಯ ರಾಹುಲ್ನ ತಮ್ಮ ರೋಹಿತ್ನೊಂದಿಗೂ ಆಗತ್ತೆ. ಈ ಕೋಮಲ್ ಅಣ್ಣ ರಾಹುಲ್ನೊಂದಿಗೆ ಫೋನ್ ನಲ್ಲಿ ರಿಲೇಶನ್ಶಿಪ್ ಇಟ್ಕೊಂಡಿದ್ರೆ ತಮ್ಮ ರೋಹಿತ್ನೊಂದಿಗೆ ಫಿಸಿಕಲಿ ರಿಲೇಶನ್ಶಿಪ್ ನ ಇಟ್ಕೊಂಡಿರ್ತಾಳೆ. ಈ ತಮ್ಮ ರೋಹಿತ್ ಒಬ್ಬ ಆಟೋ ಡ್ರೈವರ್. ದಿನಾಲು ಆಕೆನ ಕಾಲೇಜ್ಗೆ ಪಿಕ್ ಮಾಡಿ ಡ್ರಾಪ್ ಮಾಡೋ ಕೆಲಸ ಇವನದೇ. ಕಾಲೇಜ್ ಕಂಪ್ಲೀಟ್ ಆದ್ಮೇಲೆ ಕೋಮಲ್ ತಮ್ಮ ರೋಹಿತ್ ನನ್ನ ಮದುವೆಯಾಗೋದಾಗಿ ತಂದೆ ಮುನ್ನಾಲಾಲ್ ಹಾಗೆ ತಾಯಿ ರಾಜ್ ದೇವಿಗೆ ಹೇಳ್ತಾಳೆ. ಆದ್ರೆ ಅವರಿಬ್ಬರು ಈ ಸಂಬಂಧಕ್ಕೆ ಒಪ್ಕೊಳ್ಳೋದಿಲ್ಲ. ಪೋಷಕರಿಬ್ಬರಿಗೂ ಕೋಮಲ್ ರೋಹಿತ್ನೊಂದಿಗೆ ದೈಹಿಕವಾಗಿ ಕೂಡ ಸಂಪರ್ಕದಲ್ಲಿದ್ದಾಳೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಇದಾದ ನಂತರವಂತೂ ಆಕೆಯನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ನಲ್ಲಿ ಇಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಟೈಮ್ ನಲ್ಲಿ ಅಣ್ಣ ಅನೂಪ್ನ ಸೆಟಲ್ಮೆಂಟ್ ಕೂಡ ಕೋರ್ಟ್ ನಲ್ಲಿ ನಡೀತಿತ್ತು. ಅದರಂತೆ ಅಪ್ಪ ಅಮ್ಮ ಒಂದು ಸೈಟ್ ಅನ್ನ ಕೂಡ ಸೊಸೈಗೆ ಕೊಡೋದಾಗಿ ಒಪ್ಕೊಂಡಿದ್ರು. ರೋಹಿತ್ ಒಬ್ಬ ಆಟೋ ಡ್ರೈವರ್. ಫೈನಾನ್ಷಿಯಲಿ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಸೊ ಬರೀ ಫೀಲಿಂಗ್ಸ್ ಇದ್ರೆ ಸಂಸಾರ ನಡೆಸೋಕ್ಕಾಗಲ್ಲ, ಹಣನೂ ಬೇಕು ಅಂತ ನಿರ್ಧರಿಸಿದ ಕೋಮಲ್ ಒಂದು ಪ್ಲಾನ್ ಮಾಡ್ತಾಳೆ. ರೋಹಿತ್ ಹಾಗೂ ರಾಹುಲ್ ಇಬ್ಬರನ್ನು ಮೇಂಟೈನ್ ಮಾಡ್ತಿದ್ದ ಕೋಮಲ್ ರಾಹುಲ್ನ ಬಳಿ ನಿದ್ರೆ ಮಾತ್ರೆ ಅರೇಂಜ್ ಮಾಡು, ಹೇಗಾದ್ರೂ ನಾನು ಅಪ್ಪ ಅಮ್ಮ ಅಣ್ಣ ಮೂವರನ್ನು ಮುಗಿಸ್ತೀನಿ, ನಂತರ ನಾವಿಬ್ರು ಮದುವೆ ಮಾಡ್ಕೊಂಡು ಆರಾಮಾಗಿ ಇರೋಣ ಅಂತಾಳೆ. ಇದಕ್ಕೆ ಒಪ್ಕೊಂಡ ರಾಹುಲ್ ಆಕೆಗೆ ನಿದ್ರೆ ಮಾತ್ರೆಯನ್ನ ಅರೇಂಜ್ ಮಾಡಿ ಕೊಡ್ತಾನೆ. ಇತ್ತ ತಮ್ಮ ರೋಹಿತ್ಗೆ ನಾನು ನಿದ್ರೆ ಮಾತ್ರೆ ಹಾಕಿ ಎಲ್ಲರನ್ನು ಮಲಗಿಸ್ತೀನಿ, ಅದಾದ ನಂತರ ನೀನೊಬ್ಬ ಮೂವರ ಕಥೆಯನ್ನು ಮುಗಿಸೋಣ, ನಂತರ ಇಬ್ರು ಮದುವೆ ಮಾಡ್ಕೊಂಡು ಆರಾಮಾಗಿ ಇರೋಣ ಅಂತಾಳೆ. ಇದಕ್ಕೆ ರೋಹಿತ್ ಕೂಡ ಒಪ್ಕೋತಾನೆ. ಆದ್ರೆ ರಾಹುಲ್ಗೆ ರೋಹಿತ್ನ ಇನ್ವಾಲ್ವ್ಮೆಂಟ್ ನ ಬಗ್ಗೆ ಗೊತ್ತಿರಲಿಲ್ಲ. ರೋಹಿತ್ಗೆ ರಾಹುಲ್ನ ಇನ್ವಾಲ್ವ್ಮೆಂಟ್ ಬಗ್ಗೆ ಗೊತ್ತಿರಲಿಲ್ಲ. ಗೊತ್ತಿದ್ದದ್ದು ಕೋಮಲ್ಗೆ ಮಾತ್ರ. ಇಲ್ಲಿ ಮುನ್ನಾಲಾಲ್ ಹಾಗೆ ರಾಜ್ ದೇವಿಯನ್ನ ಕೊಲ್ಲೋಕೆ ಇದ್ದ ಮುಖ್ಯ ಕಾರಣ ಅವರ ಹೆಸರಿನಲ್ಲಿದ್ದ ಆಸ್ತಿಗಳು, ಬ್ಯಾಂಕ್ ಡೆಪಾಸಿಟ್ಗಳು. ಆದ್ರೆ ಜಸ್ಟ್ ಇವರಿಬ್ಬರನ್ನ ಮುಗಿಸಿದ್ರೆ ಆಸ್ತಿ ಎಲ್ಲೋ ಅನೂಪ್ನ ಹೆಸರಿಗೆ ಹೋಗುತ್ತೆ. ಹಾಗಾಗಿ ಆತ ಕೂಡ ಬದುಕಿರೋದು ಕೋಮಲ್ಗೆ ಇಷ್ಟ ಇರಲಿಲ್ಲ. ಸೊ ಎಲ್ಲಾ ಪ್ಲಾನ್ ಮಾಡಿದ ಆಕೆ ಜುಲೈ 4, 2022ಕ್ಕೆ ಡೇಟ್ ಅನ್ನು ಫಿಕ್ಸ್ ಮಾಡ್ತಾಳೆ. ಆ ದಿನ ರಾತ್ರಿ ಊಟದ ನಂತರ ಎಲ್ಲರಿಗೂ ದಾಳಿಂಬೆ ಜ್ಯೂಸ್ ನ ಕುಡಿಯೋಕೆ ಕೊಡ್ತಾಳೆ. ಅದರಲ್ಲಿ ಆಕೆ ರಾಹುಲ್ ಕೊಟ್ಟಿದ್ದ ನಿದ್ರೆ ಮಾತ್ರೆಯನ್ನ ಮಿಕ್ಸ್ ಮಾಡಿದ್ಲು. ತಂದೆ ತಾಯಿ ನಗುಮುಖದಿಂದಲೇ ಬಹಳ ದಿನದ ಬಳಿಕ ಜ್ಯೂಸ್ ಮಾಡಿದ್ದೀಯಾ ಅಂತ ಹೇಳಿ ಕಂಪ್ಲೀಟ್ ಆಗಿ ಕುಡಿತಾರೆ. ಆದ್ರೆ ಅನೂಪ್ಗೆ ಅದು ಕಹಿಯಾಗಿದೆ ಅಂತ ಅನಿಸಿ ಆತ ಜಸ್ಟ್ ಅರ್ಧ ಗ್ಲಾಸ್ ಕುಡಿದು ತನ್ನ ರೂಮ್ಗೆ ಹೋಗಿ ಮಲ್ಕೋತಾನೆ. ತಂದೆ ಮುನ್ನಾಲಾಲ್ ಗ್ರೌಂಡ್ ಫ್ಲೋರ್ ನಲ್ಲಿ ಮಲಗಿದ್ರೆ ತಾಯಿ ಹಾಗೂ ಮಗಳು ಒಂದು ರೂಮ್ ನಲ್ಲಿ ಮಲ್ಕೋತಾರೆ. ಅದೇ ಟೈಮ್ಗೆ ಆಕೆ ರೋಹಿತ್ಗೆ ಮೆಸೇಜ್ ಹಾಕ್ತಾಳೆ, ಎಲ್ರಿಗೂ ಜ್ಯೂಸ್ ಕೊಟ್ಟಿದ್ದೀನಿ, ಅವರೆಲ್ಲ ನಿದ್ರೆಗೆ ಜಾರಿದ ಮೇಲೆ ಮೆಸೇಜ್ ಹಾಕ್ತೀನಿ, ಆಮೇಲೆ ಬಾ ಅಂತ. ಕೋಮಲ್ ಅಮ್ಮನ ಪಕ್ಕದಲ್ಲೇ ಮಲಗಿದ್ಲು. ಆದ್ರೆ ಆಕೆ ನಿದ್ರೆ ಮಾಡಿರಲಿಲ್ಲ. ಆಕೆ ಕೊಟ್ಟ ಜ್ಯೂಸ್ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಅಮ್ಮನ ಬಳಿ ಪರೀಕ್ಷೆ ಮಾಡ್ತಿದ್ಲು. ರಾಜದೇವಿಯ ಉಸಿರಾಟ ನಿಧಾನವಾಗ್ತಿದ್ದಂತೆ 1 ಗಂಟೆ 8 ನಿಮಿಷಕ್ಕೆ ರೋಹಿತ್ಗೆ ಮೆಸೇಜ್ ಹಾಕ್ತಾಳೆ, ಎಲ್ರೂ ಮಲಗಾಯ್ತು, ಈಗ ನೀನು ಬಾ ಅಂತ. ರೋಹಿತ್ ಕೆಲವೇ ನಿಮಿಷಗಳಲ್ಲಿ ಮನೆಗೆ ಬರ್ತಾನೆ. ಆತನನ್ನ ಆಕೆ ಮೊದಲು ಕರ್ಕೊಂಡು ಹೋಗಿದ್ದೆ ತಾಯಿಯ ಬಳಿ. ಕೋಮಲ್ ಮಲ್ಕೊಂಡಿದ್ದ ಪಿಲ್ಲೋ ಕೆಳಗಡೆ ಆಕೆ ಆಲ್ರೆಡಿ ಚಾಕುವನ್ನ ರೆಡಿ ಮಾಡೇ ಇಟ್ಟಿದ್ಲು. ಏನಂದು ಯೋಚಿಸದೆ ಕ್ಷಣ ಮಾತ್ರದಲ್ಲೇ ಕೋಮಲ್ ಆಕೆಯ ತಾಯಿಯ ಕುತ್ತಿಗೆಯನ್ನ ಗಾಯಗೊಳಿಸ್ತಾಳೆ. ಮಾತ್ರೆಯ ಮಂಪರ್ನಲ್ಲಿದ್ದ ರಾಜ್ ದೇವಿ ಸ್ವಲ್ಪವೂ ಒದ್ದಾಡಲಿಲ್ಲ. ನಂತರ ಗ್ರೌಂಡ್ ಫ್ಲೋರ್ಗೆ ಬಂದ ಕೋಮಲ್ ಹಾಗೂ ರೋಹಿತ್ ತಮ್ಮ ಹಾಸಿಗೆಯಲ್ಲಿ ಶಾಂತವಾಗಿ ಮಲಗಿದ್ದ ಮುನ್ನಾಲಾಲ್ರಿಗೂ ಅದೇ ಗತಿ. ಏನೊಂದು ಪ್ರತಿಕ್ರಿಯೆ ಇಲ್ಲ. ಕೆಲ ನಿಮಿಷಗಳಲ್ಲೇ ಆ ಮನೆಯ 2 ಸದಸ್ಯರು ಪರ್ಮನೆಂಟ್ ಆಗಿ ಇಲ್ಲದಂತಾಗಿದ್ರು. ನಂತರ ಇಬ್ಬರು ಮನೆಯ ಫಸ್ಟ್ ಫ್ಲೋರ್ಗೆ ಬರ್ತಾರೆ, ಅನೂಪ್ನ ರೂಮ್ಗೆ. ಆಕ್ಚುಲಿ ಅನೂಪ್ ಆ ಜ್ಯೂಸ್ ನ ಸಂಪೂರ್ಣವಾಗಿ ಕುಡಿದಿರ್ಲಿಲ್ಲ. ಆತ ತನ್ನ ರೂಮ್ ನ ಬಾಗಿಲನ್ನ ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದ. ನಂತರ ಇವರಿಬ್ಬರು ಎಷ್ಟೇ ಜೋರಾಗಿ ಬಾಗಿಲು ಬಡಿದ್ರು ಆತ ಬಾಗಿಲನ್ನ ತೆಗೆಯೋದಿಲ್ಲ. ಗಾಢ ನಿದ್ರೆಯಲ್ಲಿದ್ದ. ಈಗ ರೋಹಿತ್ಗೆ ಭಯ ಆಗತ್ತೆ. ಇನ್ನೂ ಜೋರಾಗಿ ಬಾಗಿಲನ್ನ ಬಡಿದ್ರೆ ಅಕ್ಕಪಕ್ಕದವರಿಗೆ ಎಚ್ಚರವಾಗುತ್ತೆ, ಇವನನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಆಲ್ರೆಡಿ ಕೆಂಪು ಬಣ್ಣಕ್ಕೆ ತಿರುಗಿದ ಇಬ್ಬರ ಬಟ್ಟೆಗಳನ್ನು ಚೇಂಜ್ ಮಾಡ್ಕೋತಾರೆ. ರೋಹಿತ್ ತನ್ನ ಬಟ್ಟೆ ಚೇಂಜ್ ಮಾಡಿ ಘಟನೆಗೆ ಬಳಸಿದ ಆಯುಧವನ್ನು ಒಂದು ಪ್ಲಾಸ್ಟಿಕ್ ಬ್ಯಾಗ್ಗೆ ಹಾಕೊಂಡು ಅಲ್ಲಿಂದ ಹೊರಡ್ತಾನೆ. ಪೊಲೀಸರಿಗೆ ಅದೇ CCTVಯಲ್ಲಿ ಕಾಣಿಸಿದ್ದು. ಒಳಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಿದ್ದ, ಆದ್ರೆ ಮರಳುವಾಗ ಒಂದು ಬ್ಯಾಗ್ ಆತನ ಕೈಯಲ್ಲಿತ್ತು. ನಂತರ ಕೋಮಲ್ ಆಕೆಯ ಬಟ್ಟೆಯನ್ನ ವಾಷಿಂಗ್ ಮಿಷಿನ್ಗೆ ಹಾಕಿ ಸ್ನಾನ ಮಾಡಿಕೊಂಡು ಒಂದೇ ಸಮನೆ ಕಿರಿಚಾಡೋಕೆ ಸ್ಟಾರ್ಟ್ ಮಾಡ್ತಾಳೆ, ಅಪ್ಪ ಅಮ್ಮನನ್ನು ಯಾರೋ ಕೊಂದಿದ್ದಾರೆ ಅಂತ.
ಅದಾದ ನಂತರ ಹೋಗಿ ಅನೂಪ್ನ ರೂಮ್ನ ಬಾಗಿಲನ್ನ ಬಹಳನೇ ಜೋರಾಗಿ ಬಡಿತಾಳೆ. ಗಾಬರಿಯಿಂದ ಅನೂಪ್ಗೆ ಎಚ್ಚರವಾಗುತ್ತೆ. ಹೊರಬಂದು ನೋಡಿದ್ರೆ ಮನೆಯಲ್ಲಿ ಯಾರೂ ಉಳಿದಿರಲಿಲ್ಲ. ನಂತರ ಪೊಲೀಸರಿಗೆ ಫೋನ್ ಮಾಡಲಾಯಿತು. ಘಟನೆ ನಡೆದ 2 ದಿನಕ್ಕೆ ಅಂದ್ರೆ ಜುಲೈ 6ಕ್ಕೆ ಪೊಲೀಸರು ರೋಹಿತ್ ನನ್ನ ಅರೆಸ್ಟ್ ಮಾಡ್ತಾರೆ. ಆತನ ಮೊಬೈಲ್ ನಲ್ಲಿ ಕೋಮಲ್ ಕಳಿಸಿದ ಮೆಸೇಜ್ ಹಾಗೆಯೇ ಇತ್ತು. ಆತ ಪೊಲೀಸರಿಗೆ ಹೇಳ್ತಾನೆ, ಸರ್, ನಾನು ಯಾರನ್ನೂ ಕೊಂದಿಲ್ಲ, ನಾನು ಜಸ್ಟ್ ಆ ದಿನ ಮನೆಗೆ ಹೋಗಿದ್ದೆ ಅಷ್ಟೇ, ಕೊಂದಿದ್ದೆಲ್ಲ ಆಕೆಯೇ ಅಂತಾನೆ. ಆರ್ಮಿಯಲ್ಲಿದ್ದ ರಾಹುಲ್ ನನ್ನ ಪೊಲೀಸರು ಮುಂಬೈನಲ್ಲಿ ಅರೆಸ್ಟ್ ಮಾಡ್ತಾರೆ. ಆತನ ಹೇಳಿಕೆಯ ಪ್ರಕಾರ ನಾನು ಜಸ್ಟ್ ಮಾತ್ರೆಗಳನ್ನ ಕೊಟ್ಟೆ ಅಷ್ಟೇ, ಆದ್ರೆ ಕೊಲೆ ನಾನು ಮಾಡಿಲ್ಲ ಅಂತಾನೆ. ನಂತರ ಪೊಲೀಸರು 3 ಮೇಲೂ ಚಾರ್ಜ್ ಶೀಟ್ ಫೈಲ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಇವರ ವಿರುದ್ಧ IPC 302, 120B, 328, 201, 34 ಹಾಕಲಾಯಿತು. ಕಳೆದ 3 ವರ್ಷಗಳಿಂದ ಕೋಮಲ್, ರೋಹಿತ್ ಹಾಗೂ ರಾಹುಲ್ ಜೈಲಿನಲ್ಲೇ ಇದ್ದಾರೆ. ಫೈನಲ್ ತೀರ್ಪಿನ್ನೂ ಹೊರಬಂದಿಲ್ಲ. ಪ್ರೀತಿ, ಕಾಮ, ಲಾಲಸೆ 3 ಇರೋ ಕೇಸ್ ಇದು. ಇಡೀ ಕಾನ್ಪುರ್ನಲ್ಲೇ ಈ ಘಟನೆ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಅಪರಾಧಗಳನ್ನ ದೂರದವರು ಯಾರೋ ಮಾಡೋದಿಲ್ಲ. ಸಾಮಾನ್ಯವಾಗಿ ಅದು ನಡೆಯೋದು ಮನೆಯಲ್ಲೇ ಇರೋ ಅಥವಾ ಹತ್ತಿರದವರಿಂದಲೇ. ನಂಬಿಕೆಗೂ ಒಂದು ಗಡಿ ಇರಲಿ, ದಯೆಗೆ ಮಿತಿ ಇರಲಿ, ಲಾಲಸೆಗೆ ಇನ್ನೂ ಅವಕಾಶ ಕೊಡಬೇಡಿ ಅನ್ನೋದೇ ಈ ಕೇಸಿನ ತಾತ್ಪರ್ಯ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.